ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಯಾರು ಬಡವರಿದ್ದಾರೆ ಅವರಿಗೆ ಕಾರ್ಡ್ ಸಿಕ್ಕೇ ಸಿಗುತ್ತೆ, ಅನರ್ಹ ಕಾರ್ಡ್ಗಳ ಮಾತ್ರ ರದ್ದು ಮಾಡ್ತಾ ಇದ್ದೇವೆ ಅಂತ ಬೆಂಗಳೂರಲ್ಲಿ ಮಾತಾಡಿದ್ರು ಡಿಕೆ ಶಿವಕುಮಾರ್. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮಾಡೋಕೆ ಕೆಲಸ ಇಲ್ಲ, ಮೋದಿ ಏನೋ ಕೆಲಸ ಕೊಟ್ಟಿದ್ರಲ್ಲ ಅದನ್ನ ಮಾಡಿ, ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರಲ್ಲ ಅದನ್ನು ಮಾಡ್ಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಜೊತೆಗೆ ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಗೆ ಕುಮಾರಸ್ವಾಮಿಗೆ ನಮ್ಮ ಸರ್ಕಾರದ ಮೇಲೆ ಹೇಳಕ್ಕೆ ಏನಿಲ್ಲ. ಅವ್ರ ಕಾಲದಲ್ಲಿ ಏನೇನು ಅನ್ಯಾಯ ಮಾಡಬೇಕೋ ಮಾಡಿದ್ರು. ಅವ್ರ ಕಾಲದಲ್ಲಿ ಯಾವ ಬಡವ್ರಿಗೂ ಏನು ಸಹಾಯ ಮಾಡಲಿಲ್ಲ. ಕೆಲವರು GST ಕಟ್ತಾ ಇದ್ದಾರೆ, ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅಂಥವ್ರನ್ನೆಲ್ಲ ಒಂದು ಲಿಸ್ಟ್ ಮಾಡಿದ್ದಾರೆ. ಅಕಸ್ಮಾತ್ ಯಾರು ಬಡವರಿತ್ತು ಅಂದರೆ ಅದನ್ನೆಲ್ಲ ವಾಪಸ್ಸು ರೆಕ್ಟಿಫೈ ಮಾಡಬೇಕು ಅಂತೇಳಿ ವಾಪಸ್ಸು ತೆಗೆದಾಕಿದ್ರು ವಾಪಸ್ ಇನ್ನೊಂದ್ಸತಿ ಅಪ್ಲಿಕೇಶನ್ ತಗೊಂಡು ಅವ್ರಿಗೆ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ನಾನು ಚೀಫ್ ಮಿನಿಸ್ಟ್ರು, ನಮ್ಮ ಫುಡ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು, ನಾವೆಲ್ಲ ಕೂತ್ಕೊಂಡು RDPR ಮಿನಿಸ್ಟ್ರು ಎಲ್ಲ ನಿನ್ನೆಲ್ಲ ಕೂತ್ಕೊಂಡು ನಾವು ಮಾತಾಡಿದ್ದೀವಿ. ನಾವು ಯಾವ ಬಡವನಿಗೂ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. ಯಾರು ಬಡವ್ರಿಗೆ ನಾವು ತೊಂದರೆ ಮಾಡೋಕ್ಕಿಲ್ಲ. ಅವ್ರಿಗೆ ಅಪೋಸಿಷನ್ ಪಾರ್ಟಿ ಪಾಪ ಅವ್ರಿಗೇನು ಇಲ್ವಲ್ಲ, ಅದಕ್ಕೆ ಏನಾದ್ರು ಒಂದು ಮೊಸರಲ್ಲಿ ಕಲ್ಲು ಹುಡ್ಕುವಂತ ಕೆಲಸ ಮಾಡಬೇಕು. ಆ ಕೆಲಸ ಮಾಡಿ. ಕುಮಾರಸ್ವಾಮಿಗೆ ಏನಾರು ಹೇಳಿರಿ, ಕುಮಾರಸ್ವಾಮಿಗೆ ಏನು ಮಾಡಿದ್ರಿ, ಏನು ಅವ್ನ ಕಾಂಟ್ರಿಬ್ಯೂಷನ್ ಏನ್ರಿ ರಾಜ್ಯಕ್ಕೆ? ಏನು ಹೇಳಿ ಕಾಂಟ್ರಿಬ್ಯೂಷನ್? ಸುಮ್ಮನೆ ಬರೀ ಗಾಳಿ ಗುಂಡು ಹೊಡೆಯೋದೇ ಕಾಂಟ್ರಿಬ್ಯೂಷನ್. ಅದೇನೋ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ ನಮ್ಮ ರಾಜ್ಯದಲ್ಲಿ, ಮಾಡಲಿ. ಅದು ಎಷ್ಟು ಬೇಕು ಜಮೀನು, ಎಷ್ಟು ಬೇಕು ಬರೀಲಿ ಜಮೀನು, ಯಾವ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.